ನಾನು ಶ್ರೀಪಾದ್ ಪಾಟೀಲ್. ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಈಗ ಪ್ರಧಾನಿ ಮೋದಿ ಅವರು ಬಂದಿಳಿದಿದ್ದಾರೆ. ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಈಗ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ನಿಂದ ಇನ್ನಷ್ಟೇ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕಿದ್ದಾರೆ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂತೆ ಮೋದಿ ಅವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಸ್ವಾಗತಿಸಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸಿರುವಂತದ್ದು. ಪ್ರಧಾನಿ ಮೋದಿ ಅವರು ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಬಂದಿಳಿದಿದ್ದಾರೆ. ಅದರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ಎಚ್ಎಎಲ್ನಿಂದ ಹೆಲಿಕಾಪ್ಟರ್ ಮೂಲಕ ಅವರು ಆಗಮಿಸಿರುವಂತದ್ದು. ಈ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಮೋದಿ ಅವರು ಬರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ನಲ್ಲಿ ಪ್ರಧಾನಿ ಮೋದಿಗೆ ಭರ್ಜರಿ ಸ್ವಾಗತ ದೊರೆತಿದೆ. ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಹಾಗೆಯೇ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಸೇರಿದಂತೆ ಅನೇಕರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಪ್ರಧಾನಿ ಮೋದಿ ಅವರು ಬರ್ತಾರೆ. 3 ವಂದೇ ಭಾರತ್ ಟ್ರೈನ್ಗೆ ಅವರು ಚಾಲನೆಯನ್ನ ಕೊಡಲಿಕ್ಕಿದ್ದಾರೆ. ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಇವತ್ತು. ಇದು ಆರ್ವಿ ರೋಡ್ನಿಂದ ಬೊಮ್ಮಸಂದ್ರವರೆಗೆ 19 ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಲೈನ್, ಇದನ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಏನ್ ನಡೀತಾ ಇದೆ ಸದ್ಯಕ್ಕೆ? ಶ್ರೀಪಾದ್, ಇವತ್ತೇನು ರಾಜ್ಯಕ್ಕೆ ನರೇಂದ್ರ ಮೋದಿ ಆಗಮನಿಸಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯದಲ್ಲಿ ಒಂದು ಬೆಂಗಳೂರಿನಾದ್ಯಂತ ಕೂಡ ಬಿಗಿ ಬಂದೋಬಸ್ತ್ ಏರ್ಪಟ್ಟಿರತಕ್ಕಂಥದ್ದು. ಅಲ್ಲಿ ಸದ್ಯ ನಾನು ಈಗೇನು ಎಚ್ಎಎಲ್ ಏರ್ಪೋರ್ಟ್ ಹತ್ರ ಇರ್ತಕ್ಕಂಥದ್ದು. ಈ ಎಚ್ಎಎಲ್ ಏರ್ಪೋರ್ಟ್ಗೆ ಇವತ್ತು ರಾಧಾ ಮೋಹನ್ ದಾಸ್ ರಾಜ್ಯ ಬಿಜೆಪಿಯ ಉಸ್ತುವಾರಿ, ಹಾಗೆ ನೆನೆ ಸಹ ಉಸ್ತುವಾರಿ ಆದಂತಹ ಸುಧಾಕರ್ ರೆಡ್ಡಿ, ಹಾಗೆ BS ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು ಸೇರಿದಂತೆ ಜೆಡಿಎಸ್ನ 4 ಮುಖಂಡರುಗಳು ಕೂಡ ಭಾಗಿಯಾಗಿದ್ದು ವಿಶೇಷ. ಯಾಕೆಂತಂದ್ರೆ ಜೆಡಿಎಸ್ನವರು ಕೂಡ ಬಂದು ನರೇಂದ್ರ ಮೋದಿ ಅವರನ್ನ ಈ ಬಾರಿ ಆಗಮಿಸಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮೈತ್ರಿಯ ಆ ಒಂದು ಏನ್ ಸಂದೇಶ ಇದೆ ಅದನ್ನ ಪಾಸ್ ಮಾಡುವಂತದ್ದು ಆಗಿರ್ತಕ್ಕಂಥದ್ದು ಒಂದು ಇಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸದ್ಯ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದ ಈಗಷ್ಟೇ ಒಂದು 10 ನಿಮಿಷಗಳ ಮುಂಚೆ ಅಷ್ಟೇ ಎಚ್ಎಎಲ್ ಏರ್ಪೋರ್ಟ್ಗೆ ಬಂದಿಳಿದಂತವ್ರು ಅವರ ವಿಶೇಷ ಚಾಪರ್ ಏನಿದೆ ಆ ಮೂಲಕ ಎಚ್ಕ್ಯೂಟಿಸಿ ಏನು ಹೆಲಿಪ್ಯಾಡ್ಗೆ ಹೋಗಿರ್ತಕ್ಕಂಥದ್ದು. ತೆರಳಿ ಅಲ್ಲಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಏನು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲ್ಗಳಿಗೆ ಚಾಲನೆ ಕೊಡುವಂತದ್ದಕ್ಕೆ ತೆರಳ್ತಾ ಇರ್ತಕ್ಕಂಥದ್ದು. ಸದ್ಯ ಎಚ್ಎಎಲ್ ಏರ್ಪೋರ್ಟ್ ನಲ್ಲಿ ವಿಶೇಷ ಗಣ್ಯರಾಗಿ ಸುಮಾರು 13 ಜನಕ್ಕೂ ಹೆಚ್ಚು ಅವಕಾಶ ಇತ್ತು ಇಲ್ಲಿ ಅವರನ್ನು ರಿಸೀವ್ ಮಾಡ್ಕೊಂಡಿದ್ದು. ಅವ್ರನ್ನ ರಿಸೀವ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಉಭಯ ಕುಶಲೋಪರಿಗಳನ್ನು ಕೂಡ ಒಂದು ಕ್ಷಣ ಮಾತಾಡಿಸುವಂತ ಕೆಲಸ ಆಯ್ತು. ಅದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಅವರು ಸೇರಿದಂತೆ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಹಾಗೆ ರಾಧಾ ಮೋಹನ್ ದಾಸ್ ಅವರನ್ನು ಕೂಡ ಮಾತಾಡಿಸಿದ್ದಾರೆ. ಅದಾದ ನಂತರ ಕಾರ್ಯಕ್ರಮಕ್ಕೆ ತೆರಳೋದಕ್ಕೆ ಸಮಯ ಆಗಿದ್ದ ಹಿನ್ನೆಲೆಯಲ್ಲಿ ಚಾಪರ್ಗಳು ಕೂಡ ಮುಂಚಿತವಾಗಿ ರೆಡಿಯಾಗಿದ್ವು. ಸೊ ಹೀಗಾಗಿ ಅವರು ಕೂಡ ಹೊರಟು ಈಗ ಎಚ್ಕ್ಯೂಟಿಸಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಕ್ಯೂಟಿಸಿಗೆ ತಲುಪುವಂತ ಸಾಧ್ಯತೆಗಳಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಅದಾದ ನಂತರ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಮತ್ತೆ ನರೇಂದ್ರ ಮೋದಿ ಅವರು ಇವತ್ತೇ ವಾಪಸ್ ತೆರಳುವಂತದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಸೊ ಪ್ರಧಾನಿ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ವೇಳಾಪಟ್ಟಿಯನ್ನ ನಾವೀಗಾಗಲೇ ಗಮನಿಸ್ತಾ ಇದ್ವಿ. ಪ್ರಧಾನಿ ಮೋದಿ ಅವರು ಬೆಳಿಗ್ಗೆನೆ ದೆಹಲಿಯಿಂದ ಹೊರಟು ಎಚ್ಎಎಲ್ ಏರ್ಪೋರ್ಟ್ಗೆ ಈಗ ಆಗಮಿಸಿದ್ದಾರೆ. ಅಲ್ಲಿಂದ ನೇರವಾಗಿ ಎಚ್ಕ್ಯೂಟಿಸಿ ಹೆಲಿಪ್ಯಾಡ್ಗೆ ಆಗಮಿಸಿರುವಂತದ್ದು. ಇಲ್ಲಿಂದ ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ಗೆ ಪ್ರಧಾನಿ ಮೋದಿ ಅವರು ಬೈ ರೋಡ್ ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಅಲ್ಲಿ ವಂದೇ ಭಾರತ್ನ 3 ಟ್ರೈನ್ಗಳಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ. ಅದಾದ ನಂತರ ಅಲ್ಲಿಂದ ನೇರವಾಗಿ
ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ಡಿಕೆಶಿ ಮಾತಾಡ್ತಿದ್ದಾರೆ, ನೋಡೋಣ. ಪ್ರತಿ ವರ್ಷ ಕೂಡ 1.5 ಲಕ್ಷ ಜನ ಟೆಕ್ನಿಕಲ್ ಪೀಪಲ್ ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿದೀವಿ. ಅವತ್ತೇನು ಫ್ಲೈಓವರ್ ಇತ್ತು, ಆ ಫ್ಲೈಓವರ್ ಕೂಡ ಅವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು. ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಡೆಲ್ಟಾ ಇರ್ಬೋದು, ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಡು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತೇನು ಈ ಒಂದಿದೆ, ಕೆಲವರು ಬಿಜೆಪಿಯವರು ಪಾಪ ಏನೋ ಅವ್ರದೇ ಮಾಡಿದ್ರು, ಅವ್ರು ಯಾರು ಏನ್ ಸಾಧ್ಯ ಇಲ್ಲ. ಯಾವ ಎಂಪಿ ಕೂಡ 10 ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕೆ ಹಣ ಕೊಡಿಸಲಿಕ್ಕೆ ಯಾವ ತರದ ಸಹಕಾರನೂ ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ ಎಂಪೀಸ್ ಆಫ್ ಕರ್ನಾಟಕ. ನೋ ಒನ್ ಹ್ಯಾಸ್ ಗಾಟ್, ನೋ ಒನ್ ಹ್ಯಾಸ್ ಪ್ಲೀಡೆಡ್, ನೋ ಒನ್ ಹ್ಯಾಸ್ ಮೆಟ್ ದಿ ಮಿನಿಸ್ಟರ್, ಎನಿವನ್. Except in some time irrigation minister, when I met the irrigation minister, someone might have requested. No one has got 1 rupee even from. ಸೊ ನಾನೀಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ದೆ ವೀಕ್ಷಕರೇ. ಈ ಪ್ರಧಾನಿ ಮೋದಿ ಅವರ ಇವತ್ತಿನ ವೇಳಾಪಟ್ಟಿ ಯಾವ ರೀತಿ ಇದೆ, ಎಷ್ಟೊತ್ತಿಗೆ ಎಲ್ಲಿಂದ ಬರ್ತಾರೆ, ಏನು ಎತ್ತ ಅಂತ ಹೇಳಿ. ಸೊ ಆ ಪ್ರಕಾರವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ HQTC ಹೆಲಿಪ್ಯಾಡ್ನಿಂದ ಪ್ರಧಾನಿ ಮೋದಿ ಅವರು ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕಿದ್ದಾರೆ. ಅಲ್ಲಿ 3 ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ. ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್, ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಂದು ಹಳದಿ ಲೈನ್ ಮೆಟ್ರೋ ಟ್ರೈನ್ಗೆ ಇವತ್ತು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಉದ್ಘಾಟನೆ ಆಗುತ್ತೆ. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಅವರು ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಇದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಇವತ್ತು. ಅಲ್ಲಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಮೂಲಕ ತೆರಳಲಿಕ್ಕಿದ್ದಾರೆ. 1 ಗಂಟೆಯ ಮೆಟ್ರೋ ಪ್ರಯಾಣವನ್ನು ಪ್ರಧಾನಿ ಮೋದಿ ಅವರು ಕೈಗೊಳ್ಳಲಿಕ್ಕಿದ್ದಾರೆ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. IIIT ಆಡಿಟೋರಿಯಂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಆಮೇಲೆ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣ ಕೂಡ ಮಾಡಲಿಕ್ಕಿದ್ದಾರೆ. ಅಲ್ಲಿಂದ ನೇರವಾಗಿ ಮತ್ತೆ HAL ಏರ್ಪೋರ್ಟ್ಗೆ ಬಂದು ದೆಹಲಿಗೆ ವಾಪಸ್ ಆಗಲಿಕ್ಕಿದ್ದಾರೆ. ಸೊ ಈ ರೀತಿ ವೇಳಾಪಟ್ಟಿ ಇದೆ. ಸೊ ಇದಕ್ಕೆ ಹೊಂದ್ಕೊಂಡಂತೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಎಲ್ಲ ಕಡೆನೂ ಈಗಾಗಲೇ ರೋಡ್ ಕ್ಲೋಸ್ ಮಾಡಿದ್ದಾರೆ. ಲಾಲ್ಬಾಗ್ ವೆಸ್ಟ್ ಗೇಟು, ಮೇನ್ ಗೇಟು ಎಲ್ಲ ಕ್ಲೋಸ್ ಆಗಿದೆ. ಜಯನಗರ ಮೇನ್ ರೋಡ್ ಕ್ಲೋಸ್. ಎಲ್ಲ ಕಡೆನೂ ಕೂಡ ಪರ್ಯಾಯ ಮಾರ್ಗ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದಷ್ಟು ಈ ಮಾರ್ಗ ಬಳಸಿಕೊಂಡು ಯಾರೆಲ್ಲ ಓಡಾಡ್ತೀವಿ ಸ್ವಲ್ಪ ಈ ಮಾರ್ಗಗಳನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಇಲ್ಲಿ ಅಪ್ ಟು ಬನಶಂಕರಿಯಿಂದ ಈ ಸಿಲ್ಕ್ ಬೋರ್ಡ್ ವರೆಗೂ ಬಹುತೇಕ ರೋಡ್ಗಳು ಕ್ಲೋಸ್ ಆಗಿರುತ್ತೆ. ಪ್ರಧಾನಿ ಮೋದಿ ಅವರು ಬಂದು ಹೋಗೋವರೆಗೂ ಎಲ್ಲ ರೋಡ್ಗಳು ಕ್ಲೋಸ್. ಈ ಕಡೆ